ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ ಆಯುಧ ಮಲ್ಲಪ್ಪ ಜೋತವರು. ಆತ್ಮೀಯರೇ, ನಮ್ಮ ಪ್ರಿಯಾಂಕ ಖರ್ಗೆ ಯಾಕೋ ಏನು RSS ಮೇಲೆ ಭಾಳಷ್ಟು ದಾಳಿ ಮಾಡ್ತಾ ಇದ್ದಾರೆ. ಅದರಲ್ಲೂ ಮೋಹನ್ ಭಾಗವತರ ಮಾತುಗಳ ಮೇಲೆ ಅತಿ ತೀಕ್ಷ್ಣವಾಗಿ ಮಾತಾಡ್ತಾ ಇದ್ದಾರೆ. RSS ಡೆವಲಪ್ಮೆಂಟ್ ಬಗ್ಗೆ, ಅವ್ರ ವಿಚಾರಗಳ ಬಗ್ಗೆ ನಮ್ಗೆ ಒಪ್ಪಿಗೆ ಇಲ್ಲದೆ ಹೋಗಿರ್ಬೋದು. ಆದರೆ ಟೀಕೆ ಮಾತ್ರ ಇವತ್ತಿಗೆ ಭಾಳ ಜೋರು. ಯಾಕೆ BJP ಹೇಳ್ತಾರೆ ಇಲ್ಲ ರಾಹುಲ್ ಗಾಂಧಿ ಅವ್ರ ಮೆಚ್ಚುರಾಗಿ ಮಾತಾಡಲಿಕ್ಕೆ ಹಚ್ಚಿದ್ದಾರೆ, ಇರ್ಬೋದು ಇಲ್ಲ ಅಂತಲ್ಲ. ಯಾಕೆಂತಂದ್ರೆ ರಾಹುಲ್ ಗಾಂಧಿ ಅವ್ರ ನಾಯಕ, ಅವ್ರ ಮೆಚ್ಚುರಾಗಿ ಪ್ರಯತ್ನ ಎಲ್ಲರೂ ಮಾಡ್ತಾರೆ, ಕಾಂಗ್ರೆಸ್ನಲ್ಲೇ ಅವರು ಮಾಡ್ತಾ ಇರ್ಬೋದು. ಆದರೆ ಇಷ್ಟು ತೀವ್ರವಾಗಿನ ಈ ಹಿಂದೆ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಹಿಂದೂ ಧರ್ಮದ ಬಗ್ಗೆ ಒಂದು ಮಾತಾಡಿದರು. ಅದು ಮಾತಾಡಿದ್ದು ಯಾವ ರೂಪ ಪಡಿತಪ್ಪ ಅಂದರೆ ಇಡೀ ರಾಷ್ಟ್ರ ಮಟ್ಟದಲ್ಲೇ ದೊಡ್ಡ ಏನಪ್ಪ ಅಂತಂದ್ರೆ ಆರ್ಗ್ಯುಮೆಂಟನ್ನು ನಡೆದ್ಬಿಟ್ಟು ಕೆಟ್ಟ ಪದ ಅನ್ನುವಂಗೆ ಮಾತಾಡಿದರು ನಮ್ಮ ಸತೀಶ್ ಜಾರಕಿಹೊಳಿ ಅವರು. ಒಂದು ದೊಡ್ಡದು ಮಾಡಿ ಪಾಪ ಅವ್ರ ಬಾಯಿ ಬಂದು ಹೋಗಂಗೆ ಮಾಡಿಬಿಟ್ರು ನಂತರದಲ್ಲೇ. ಆದರೆ ಇದನ್ನು ಆ ಪ್ರಯೋಗ ಈ ನಮ್ಮ ಪ್ರಿಯಾಂಕ ಖರ್ಗೆ ಅವ್ರ ಮೇಲೆ ಯಾಕೆ ಮಾಡ್ತಾ ಇಲ್ಲ, ಯಾಕೆ ಮೌನ ವಹಿಸ್ತಾ ಇದ್ದಾರೆ? ಇವರು ದಾಳಿ ಮಾಡ್ತಾರೆ, ಪ್ರತಿ ದಾಳಿ ಮಾಡ್ತಾಯಿದ್ದಾರೆ, ಕಿಡಿಕಾರ್ತಿದ್ರು, ಎಲ್ಲ ಮಾಡ್ತಾಯಿದ್ರು ಸಹಿತ ಅದಕ್ಕೇನು ಜಗ್ಗವಲ್ಲ ಜಪ್ಪಯ್ಯ ಅಂತೇಳಿ ಪ್ರಿಯಾಂಕ ಖರ್ಗೆ ಅವರು ಪ್ರತಿಯೊಂದು ಉತ್ತರ ಕೊಡ್ತಾ ಇದ್ದಾರೆ. RSSನ ಮೇನ್ ಟಾರ್ಗೆಟ್ ಮಾಡಿದ್ದಾರೆ. ಮತ್ತು ಅದು ಸರಿನೂ ಅದ. ದಾಳಿಗೆ ಪ್ರತಿ ದಾಳಿ ಯಾರು ದಾಳಿ ಮಾಡಿದ್ರೆ ಅವ್ರನ್ನ ಪ್ರತಿ ದಾಳಿ ಮಾಡಬೇಕಾಗಿದೆ. ಅದು ನಿಜವಾಗಿಯೂ ಒಬ್ಬ ರಾಜಕಾರಣಿ, ಒಬ್ಬ ಆಟಗಾರನ ಆಟ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ದಾಳಿಗೆ ಪ್ರತಿ ದಾಳಿ ಆಗ್ಬೇಕಲ್ಲೇ, ಅಲ್ಲಿ ಡಿಫೆನ್ಸ್ ಆಯ್ತಂದ್ರೆ ಸೋಲು ಸಾಧ್ಯತೆಗಳು ಹೆಚ್ಚಿಗಿರ್ತಾವ ಅನ್ನೋದು ಅಷ್ಟು ಸಾಧ್ಯತೆ. ಯಾಕಂದ್ರೆ ಡಿಫೆನ್ಸ್ ಮಾಡುವಲ್ಲ ಜಾನ್ ಬೌಲರ್ ಬೇಕಾದ್ ಮಾಡ್ಬೋದು. ಆದರೆ ಅದು ಅಟ್ಯಾಕಿಂಗ್ ಆದ್ರೆ ಅಲ್ಲಿ ಎರಡೂ ಅದ, ಸುಯಿಸೈಡು ಅದ, ಹೊಡೆದ್ರೆ ಸಿಕ್ಸರು ಅದ. ಹಂಗಿದ್ದಂಗಿಲ್ಲ. ಹೆಂಗೆ ಇವ್ರು ಮಾತಾಡ್ತಾ ಇದ್ದಾರೆ. ಅದರಲ್ಲೂ RSSದ ಆದಾಯದಕ್ಕೆ ಬೆನ್ನು ಹತ್ತಿದ್ದಾರೆ. ಆದಾಯ ಮೂಲ ಯಾವುದು ನಿಮ್ಮದು? ಎಲ್ಲಿದೆ ಬರ್ತದೆ ನಿಮ್ಮ ದುಡ್ಡ? ನಿಮ್ಮ ರಿಜಿಸ್ಟ್ರೇಷನ್ ಇಲ್ಲ, ಅದು ದುಡ್ಡು ಹೆಂಗೆ ತೊಳ್ತೀರಿ, ಖರ್ಚು ಹೆಂಗೆ ಮಾಡ್ತೀರಿ? ಈ ರಾಷ್ಟ್ರ ಮಟ್ಟದಲ್ಲಿ ಅದು 100 ವರ್ಷಗಳ ಸಂದರ್ಭದಲ್ಲಿ ಎಷ್ಟೆಷ್ಟು ಖರ್ಚು ಮಾಡಿದ್ದೀರಿ? ಆ ಖರ್ಚು ಮಾಡಿದ ದುಡ್ಡಿನ ಮೂಲ ಯಾವುದು? ಮೂಗು ಹಿಡಿತಾ ಇದ್ದಾರೆ. ನೀವು ಯಾಕೆ ನೋಂದಣಿ ಮಾಡಿಸ್ತಾ ಇಲ್ಲ? ನೋಂದಣಿ ಮಾಡಿಸ್ಬೇಕು, ನೀವು ಬೆನ್ನು ಹತ್ತಿದ್ದಾರೆ. ಮತ್ತು ಇದು ಇವತ್ತಿನ ಅನಿವಾರ್ಯನೋ ಭಾಳ ಜನ ಇವತ್ತು ಕೇಳ್ತಾ ಇದ್ದಾರೆ, ಒಬ್ಬರಲ್ಲ ಭಾಳಷ್ಟು ಜನ ಕೇಳ್ತಾ ಇದ್ದಾರೆ. ಹೌದಲ್ಲ? ಯಾಕೆ ಸ್ವತಃ BJPಯಲ್ಲಿ ಸ್ವತಃ RSSದಲ್ಲಿ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ ಇವತ್ತು. ಆದರೆ ಪ್ರಿಯಾಂಕ ಖರ್ಗೆ ಅವರು ಮಾತ್ರ ಬಲು ಜೋರಿನಿಂದ ಪ್ರಶ್ನೆ ಮಾಡ್ತಾ ಇದ್ದಾರೆ. RSS ಆದಾಯ ಮೂಲದ ಬಗ್ಗೆ ಪ್ರಶ್ನೆ ಎತ್ತಿದ್ದೇ ತಡ. BJPಯ ಸಂಘ ಪರಿವಾರದವರು, ಸಂಘಗಳಂದ್ರೆ BJP ಸಂಘಗಳು ಸ್ಪರ್ಧೆಗೆ ಬಿದ್ದವರಂತೆ ಮಾತನಾಡ್ತಿದ್ದಾರೆ. ನಾ ಮುಂದೆ ಅಂತೇಳಿ ಎಲ್ಲರೂ ಮಾತಾಡ್ತಾರೆ. ಅಶೋಕ ಅವರಾಗಿರ್ಬೋದು, ಇನ್ನೊಬ್ಬರು ವಿಜೇಂದ್ರ ಅವರಾಗಿರ್ಬೋದು, ಮತ್ತೊಂದು ಕಡೆ ಛಲವಾದಿ ನಮ್ಮ ನಾರಾಯಣ ಸ್ವಾಮಿ ಅವರಾಗಿರ್ಬೋದು, ಅಶ್ವಥ್ ನಾರಾಯಣರವರಾಗಿರ್ಬೋದು, ಇಬ್ಬರು ಎಲ್ಲ BJP ಅವರು ಹುಯ್ಯಿ ಅಂತೇಳಿ ಅಟ್ಯಾಕ್ ಮಾಡ್ತಾಯಿದ್ರೆ. ಯಾಕಪ್ಪ ಮತ್ತು ಒಂದು ಕಡೆ ನೋಡ್ರೆ ನಮ್ಮ ಮೋಹನ್ ಭಾಗವತರು ಹೇಳ್ತಾರೆ ನಮಗೆ ಮತ್ತು BJPಗೆ ಏನು ಸಂಬಂಧ ಇಲ್ಲ ಅಂತ. ಅಲ್ರಿ, ನಾ ಮಾತಾಡೋದು RSS ಬದಲಾಗೆ ಮೋಹನ್ ಭಾಗವತರು ಬದಲಾಗಿ ನೀವು ಯಾಕೆ ನೀವು ಉತ್ತರ ಕೊಡ್ತೀರಿ? ಅವ್ರು ಕೊಡ್ತಾರಲ್ಲ ಉತ್ತರ. ಮತ್ತು ನಿಮಗೆ ಅವ್ರ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಮೋಹನ್ ಭಾಗವತರು. ನಮಗೆ ಅವ್ರ ಸಂಬಂಧ ಇಲ್ಲರಿ ಅಂತ ಹೇಳ್ತಾರೆ. ಆದ್ರೆ ನೀವು ನೋಡ್ರಿ ಅವ್ರಿಗೆ ಜೋರಾಗಿ ಮಾತಾಡ್ತಾಯಿದ್ರಿ, ಉತ್ತರ ಕೊಡ್ತಾಯಿದ್ರಿ, ಅದು ಕೆಟ್ಟದಾಗ ಉತ್ತರ ಕೊಡ್ತಾಯಿದ್ರಿ. ಯಾಕೆ ಅಂತ ಪ್ರಶ್ನೆ ಮಾಡ್ತಾಯಿದ್ದಾರೆ. ಈ ಮೂಲಕ RSS ಮತ್ತು BJPಗೆ ಸಂಬಂಧವಿಲ್ಲ ಎಂದ ಮೋಹನ್ ಭಾಗವತರ ಹೇಳಿಕೆ ಶತಮಾನದ ಸುಳ್ಳು. ನಮಗೆ ಅವ್ರ ಸಂಬಂಧ ಇಲ್ಲ ಮೆಂದ್ರೆ ಹೇಳ್ತಾ ಇರ್ತಾರೆ. ನಮಗೇನು ಎಲ್ಲರೂ ಅಷ್ಟು ನಾವು ಶಾಶ್ವತ ಸಂಘಟನೆ ಅಂತೇಳಿ. ಹಾಗಿದ್ದಾಗ ನಿಮ್ಮ ಪರವಾಗಿ ಅವ್ರು ಯಾಕೆ ಮಾತಾಡ್ತಾರೆ BJPಗರು? ಇದನ್ನೇನು ಗೊತ್ತಾಗ್ತದಪ್ಪ ಅಂದ್ರೆ ಈ ಶತಮಾನ ಸುಳ್ಳಪ್ಪ ಇದು. ನಮ್ಮ ಮೋಹನ್ ಭಾಗವತ ಸುಳ್ಳು ಅಂತ ಸುಳ್ಳು. ನಮಗೆ ಅವ್ರ ಸಂಬಂಧ ಇಲ್ಲ, ನಿಮ್ಮಿಂದ ಅದು ಹುಟ್ಟ್ಯದಪ್ಪ ಅನ್ನೋದು ಅವ್ರ ವಾದ. ನಮ್ಮ ಪ್ರಿಯಾಂಕ ಖರ್ಗೆ ಅವರು ನೇರ ಅಟ್ಯಾಕ್, ನಿಮ್ಮಿಂದನೇ ಇದು ಹುಟ್ಟ್ಯದಪ್ಪ ಅನ್ನೋದು ತೋರಿಸ್ಕೊಡೋದು. ನೀವೆಲ್ಲ ಅಲ್ಲ ಅಂತ ಹೇಳ್ತೀರಿ, ನಮಗೆ ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ತೀರಿ, ರಾಜಕೀಯಕ್ಕೆ ನಮಗೆ ಸಂಬಂಧ ಇಲ್ಲ ಅಂತ ಹೇಳ್ತೀರಿ. ಆದರೆ ಇವ್ರು ನೋಡಿ ನಿಮಗೆ ನಾವು ಮಾತಾಡಿದ್ರೆ ಇವ್ರಿಗೆ ಯಾಕೆ ರೀ? ಇವ್ರ ಸಂಬಂಧ ಇಲ್ಲಲ್ಲ BJPಗೆ ರೀ. ಅದಕ್ಕೆ ನಾನು ಹೇಳೋದು ಇದು ಶತಮಾನದ ಸುಳ್ಳು. BJPಯವರೇ ನಿರೂಪಿಸಿದ್ದಾರೆ. ಇದನ್ನು BJPಗೆ ನಿರೂಪಣೆ ಮಾಡುತ್ತಾ ಇದ್ದಾರೆ. ಶತಮಾನ ಸುಳ್ಳಪ್ಪ ಇದು ಮೋಹನ್ ಭಾಗವತರು ಹೇಳೋದು. ನಾವೆಲ್ಲ ಒಂದೇ ಇದ್ದೀವಿ, ಅದಕ್ಕೆ ಅವ್ರ ಪರವಾಗಿ ನಾವು ಮಾತಾಡ್ತಾ ಇದ್ದೀವಿ ಅನ್ನೋ ಮಾತಾಡ್ತಾ ಇದ್ದಾರೆ. RSS ಚೂಟಿದ್ದಾರೆ.
RSS ಚೂಟಿದ್ದಾರೆ, BJP ಹೇಳುವುದೇಕೆ? BJP ಯಾಕೆ ಹೇಳ್ತಿದ್ರಪ್ಪ? ಇಬ್ಬರು ಸಂಬಂಧ ಇಲ್ಲ. ಒಟ್ಟಾರೆಯಾಗಿ ಪ್ರಿಯಾಂಕಾ ಖರ್ಗೆ ಅವರು ಈ ಸಲ ಅದು ನಮ್ಮಲ್ಲಿ ಕನ್ನಡದಲ್ಲಿ ಮಾತಾಡಿದ್ರೆ ತಲೆ ತೆಗೆದು ನಿಂತಾರು ಅಂತೇಳಿ ಯಾವುದಕ್ಕೂ ಭಯ ಪಡಲಾರ್ದು ಅಟ್ಯಾಕ್ ಮಾಡ್ತಾ ಇದ್ದಾರೆ. ಯಾಕೆಂದರೆ RSS ಸಂಘಟನೆ ಸಣ್ಣದಲ್ಲ. ಆ ಸಂಘಟನೆ ಎದುರು ನಿಲ್ಲುವಂಥದ್ದು ಜನಸಾಮಾನ್ಯರಿಗೆ ಸಾಧ್ಯ ಇಲ್ಲ. ಅದರಲ್ಲೂ ಯಾವುದೇ ನಾಯಕರು ಇವತ್ತು ಎದುರು ಹಾಕೊಳ್ಳಿಕ್ಕೆ ಹೋಗ್ತಾ ಇಲ್ಲ. ಇವತ್ತೇನು ಎದುರು ಹಾಕ್ಕೊಳ್ತಾ ಇದ್ರೆ ಹೆಚ್ಚು ಕಡಿಮೆ ರಾಹುಲ್ ಗಾಂಧಿ, ನಮ್ಮ ಸಿದ್ದರಾಮಯ್ಯನವರು, ಈಗ ಖರ್ಗೆ, ಮಲ್ಲಿಕಾರ್ಜುನ್ ಖರ್ಗೆ ಅಲ್ಲ, ಪ್ರಿಯಾಂಕಾ ಖರ್ಗೆ, ಅಲ್ಲೆಷ್ಟು ಸ್ವಲ್ಪ ನಮ್ಮ ಸಿದ್ದರಾಮಯ್ಯ ಫಾಲೋವರ್ಸು ಮಾತಾಡ್ತಾರೆ. ಅದೇನೋ ಮಾತಾಡಿ ಪ್ರಿಯಾಂಕಾ ಖರ್ಗೆ ಅವ್ರು ಮಾತ್ರ ಆದಾಯ ಮೂಲಕ ಬೇಳೆ ಹತ್ತಿದ್ದು ಮಾತ್ರ ನಿಜವಾಗಿಯೂ ಈ ಶತಮಾನದ ದೊಡ್ಡ ಪ್ರಶ್ನೆನ ಅದರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ ಪ್ರಾಮಾಣಿಕವಾದದ್ದು, ಸ್ವದೇಶಿಯಾದಂಥದ್ದು, ದೇಶಭಕ್ತರು ನಾವು ಅಂತ ತಿಳ್ಕೊಳ್ಳುವಂಥ RSS ಅದನ್ನು ಲೀಗಲೈಸ್ ಯಾಕೆ ಮಾಡ್ತಾ ಇಲ್ಲ? ಅದಕ್ಕೆ ಏನೋ ಉತ್ತರ ಕೊಡುವಂಥ ಪ್ರಯತ್ನ ಯಾಕೆ ಮಾಡ್ತಾ ಇದ್ದಾರೆ? ಆ ದುಡ್ಡಿನ ಮೂಲ ಯಾರು ಕೊಡ್ತಾರೆ ಅವರು? ಅದು ಯಾಕೆ ರೆಕಾರ್ಡ್ ಆಗಬಾರ್ದು? ಯಾಕಂದರೆ ಅದು ರೆಕಾರ್ಡ್ ಆಗಲಿಲ್ಲ ಅಂದ್ರೆ ಇಲ್ಲೀಗಲ್ ಆಯಿತು, ಅನೈತಿಕ ಆಯಿತು ಅಂಥೇಳಿ ಪ್ರಶ್ನೆ ಮೇಲೆ ಪ್ರಶ್ನೆ ಮೋಹನ್ ಭಾಗವತರಿಗೆ ಮಾಡಲಿಕ್ಕೆ ಹತ್ತಿದ್ರಿಂದಾಗೆ ಸಹಜವಾಗಿ BJPಗೂ ಇವ್ರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಿದ್ದು ಸುಳ್ಳಿನೂ ಅಲ್ಲ. ಎಲ್ಲರೂ ಮಾತಾಡ್ತಾ ಇದ್ದಾರೆ ನಮ್ಮ ಈ ಪ್ರಿಯಾಂಕಾ ಖರ್ಗೆ ಅವರ ಕುರಿತಾಗಿ. ಈಗ ಮಾತಾಡೋದಕ್ಕೂ ಅವ್ರಿಗೂ ಹಕ್ಕದಿಲ್ಲ ಅಂತಲ್ಲ, ಅದೇ ರೀತಿ ಇವ್ರಿಗೂ ಹಕ್ಕದ. ನಾವು ಮಾತಾಡ್ತೀವಪ್ಪ, ಇವರು ಮಾತಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಡೆವಲಪ್ಮೆಂಟ್ ಪ್ರಿಯಾಂಕಾ ಖರ್ಗೆ ಅವರ ಈ ಒಂದು ಏನಪ್ಪ ಈ RSS ವಿರೋಧಿ ನಿಲ್ವ ಮುಂದಿನ ದಿನದಲ್ಲೇ ಇನ್ನೂ ಎತ್ತರಕ್ಕೆ ಒಯ್ಬೋದಾ ಅನ್ನುವಂಥದ್ದು. ಅವ್ರು ಅಂದಂಗೆ BJPಗೆ ಅಂದಂಗೆ ಇಲ್ಲ ನಮ್ಮನ್ನು ಬೈದ್ರೆ ಅವ್ರಿಗೆ ಲಾಭ ಆಗ್ತದೆ ಅಥವಾ ಅವ್ರ ಮಾಲಕರಿಗೆ ಲಾಭ ಆಗೈತೆ, ಅದಕ್ಕೆ ಟೀಕಾ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅವರು ಯಾರಿಗೂ ಲಾಭ ಆಗಲ್ಲ ರೀ, ಅವ್ರಿಗೆ ಲಾಭ ಆಯ್ತು ನಾಳೆ ಭವಿಷ್ಯ ಐತೆ, ರಾಜಕೀಯ ಭವಿಷ್ಯ ಐತೆ ಅವ್ರಿಗೆ, ಅದು ಮಾಡೋರು ಅವರು. ಆ ದಿಶೆಯಲ್ಲಿ ಅದು ಸರಿ ಇದ್ದರೂ ಸಹಿತ ಇದು ಈ ಒಂದು ಏನು BJPಯ ಸಂಗಪ್ಪಗಳು ಸ್ಪರ್ಧೆಗೆ ಬಿದ್ದರು ಅಂತ ಮಾತಾಡೋದು ಹೇಳ್ತಾ ಇದ್ರಿ. ಸಂಗಪ್ಪಗಳು ಅಂತೇಳಿ ಹೇಳಿ ಅಡ್ವೈಸು ಹಾಕಿದ್ರಿ ಹಿಂದೆ. ಸಂಗಪ್ಪ ಅಂದ್ರೆ ಸಂಘ ಪರಿವಾರದವರು, ಈಗೂ ಹಾಕಿದ್ರಿ. ಇದರರ್ಥ ಎಲ್ಲ BJPಗರು ಅಥವಾ ಎಲ್ಲ RSSಗರು ಈ ಒಂದು ಏನಪ್ಪ ಅಂತಂದ್ರೆ ಈ ನಿಲುವಿಗೆ ಬಂದಿದ್ದಾರೆ ಅನ್ನುವಂಥ ಮಾತು. ಆದರೆ ಪ್ರಿಯಾಂಕಾ ಖರ್ಗೆ ಅವರು ಮಾಡುತ್ತಿರೋ ಪ್ರಶ್ನೆಗಳು ಮಾತ್ರ ಮೋಹನ್ ಭಾಗವತರಿಗೆ ರುಚಿಸ್ತಾ ಇಲ್ಲ, ಅಥವಾ ಡೈಜೆಷನ್ ಆಗ್ತಾ ಇಲ್ಲ ಅನ್ನೋದು ಅಷ್ಟೇ ಸತ್ಯದ. ಯಾಕಂದ್ರೆ ಒಂದು ಸರ್ಕಾರದ ಮುಖ್ಯ ಒಬ್ಬ ಮಂತ್ರಿ ಸಮೀಪಿದ್ದಂಥ ಮುಖ್ಯ ಐಡಿಯಾಲಜಿಸ್ಟ್ ಅಂತ ಕರ್ಕೊಳ್ತೀವಿ, ಅದು ದಲಿತ ಐಡಿಯಾಲಜಿಸ್ಟ್ ಆದಂಥ ಪ್ರಿಯಾಂಕಾ ಖರ್ಗೆ ಅವರು ಇವತ್ತು ತಮ್ಮ ಜನರನ್ನು ಎತ್ತಿ ನಿಲ್ಲಿಸುವಂಥದ್ದು ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದ್ರಲ್ಲಿ ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರೋ ಇಲ್ಲೋ ಗೊತ್ತಿಲ್ಲ. ಬಟ್ ಒಂದು ಮಾತು ಏನಪ್ಪ ಅಂದ್ರೆ ಈಗ ಪ್ರತಿ ದಾಳಿ ಮಾಡೋದ್ರಿಂದಾಗೆ ಸಹಜವಾಗಿನ ಮೋಹನ್ ಭಾಗವತರಿಗೆ ಇವರಿಗೆಲ್ಲ ಉತ್ತರ ಕೊಡೋದು ಪ್ರಸಂಗ ಬರ್ತದೆ. ಬರೋ ಜೊತೆಗೆ ಈ ಪ್ರಿಯಾಂಕಾ ಖರ್ಗೆ ಏನು ತೋರಿಸಂಗತಿ ಅಂದ್ರೆ ನಾವು ಯಾರೇ ಬದಲು ವಿರೋಧ ಮಾಡ್ತೀವಿ, ಯಾವ ಪ್ರಶ್ನೆ ಇಲ್ಲ, ನಮಗೆ RSS ಮುಖ್ಯ ಅಲ್ಲ, ಜನರ ಬದುಕು ಮುಖ್ಯ, ಬಿದ್ದ ಜನರ ಸಮುದಾಯದ ಧ್ವನಿ ಮುಖ್ಯ ಅನ್ನೋಂಥ ಮಾತನ್ನು ಅವರು ಮತ್ತೊಂದು ಪ್ರೂವ್ ಮಾಡ್ತಾ ಇದ್ದಾರೆ. ಮುಂಬರುವ ದಿನಗಳಲ್ಲೇ ದಲಿತ CM ಇವತ್ತು ಚರ್ಚೆ ನಡೀತಾ ಇದೆ. ಆ ದಿಶೆಯಲ್ಲಿ ತಮ್ಮದೇ ಅಂತ ಒಂದು ಏನಪ್ಪ ಅಂತಂದ್ರೆ ಒಂದು ಕಥನವನ್ನು ಬಿಂಬಿಸ್ತಾ ಇದ್ದಾರೆ. ಯಾಕಂದ್ರೆ ದಲಿತ ಅನ್ನುವಂಥ ಒಂದು ಕ್ವಾಲಿಟಿ ಇಟ್ಕೊಂಡು ಅಥವಾ ಅದೇ ನೆಲೆಯಲ್ಲಿ ನನಗೆ ಕೊಡ್ರಪ್ಪ ಅಂತ ಹೇಳಿದ್ರು ನಮ್ಮಲ್ಲಿ ಎಬಿಲಿಟಿ ಬೆಳೆಸ್ಕೊಳ್ಬೇಕು, ನಾಯಕತ್ವದ ಎಬಿಲಿಟಿ. ಇವತ್ತು ನಾಯಕತ್ವದ ಎಬಿಲಿಟಿ ಅಂದರೆ ಯಾವುದು? BJPಗಿಂತಲೂ ಜೋರಾಗಿ BJPನ ವಿರೋಧವಾಗಿ ಮಾತಾಡೋದನ್ನು ಕಪ್ಪಿಸ್ಕೊಳ್ಳೋದು, ಬರೀ ಮಾತಾಡೋದಲ್ಲ. ಯಾಕಂದ್ರೆ BJPಗರು ಅವ್ರಿಗಿಂತ ಹೆಚ್ಚಿಗೆ RSSಗರಂತೆ ಅತ್ಯಂತ ಪ್ರಬಲ ಮಾತುಗಾರರು, ಓದಿದವರು, ತಮಗೆ ಹೆಂಗೆ ಬೇಕು ಹಂಗೆ ಇಡೀ ಸತ್ಯವನ್ನು ತಿರುಗಿಸುವಂಥ ವ್ಯಕ್ತಿತ್ವವನ್ನು ಪಡೆದಂಥವ್ರು. ಅಂಥವ್ರನ್ನ ಎದುರು ಹಾಕ್ಕೊಂಡು ಅವ್ರು ಎದುರು ಮಾತಾಡೋದಪ್ಪ ಅಂದ್ರೆ ಹುಡುಗಾಟದ ಮಾತಲ್ಲ. ಅದೇನೋ ಆಗಲಿ, ಇವರು ಕೇಳುವಂಥ ಪ್ರಶ್ನೆ ಆದಾಯ ಮೂಲ, ಇದು ಕೇಳಲೇಬೇಕಾದ್ದು. ಯಾಕಂದ್ರೆ ನಮ್ಮ ದೇಶದ ಟ್ಯಾಕ್ಸ್ ಅದು, ಆ ಟ್ಯಾಕ್ಸ ಇದೆಲ್ಲ ಖರ್ಚಾಗ್ತದೆ. ಇವ್ರು ಎಲ್ಲಿ ದುಡ್ಡು ತಂದು ಖರ್ಚು ಮಾಡ್ತಾರೆ ಅನ್ನೋದ್ರಲ್ಲೇ ಅರ್ಥ ಭಾಳ ಅದ. ಯಾಕಂತಂದ್ರೆ ಇಲ್ಲೇ ಇದಕ್ಕೆ ಉತ್ತರ ಹುಡುಕೋ ಕೆಲಸವನ್ನು ಸ್ವತಃ ಈ ನಮ್ಮ ಏನಪ್ಪ ಅಂತಂದ್ರೆ RSS ಮಾಡ್ಕೋಬೇಕಾಗಿದೆ, ಜೊತೆಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗಿದೆ. ಅಂದಾಗ ಇನ್ನೂ ಒಂದು ಸ್ವಲ್ಪ ವಿಶ್ವಾಸ ಅವ್ರ ಮೇಲೆ ಬರ್ತದೆ. ಇಲ್ಲಪ್ಪ ಅಂದ್ರೆ ಇವರು 10 11 ಬಿಡರಪ್ಪ ಅನ್ನೋಂಥ ಮಾತುಗಳು ಕೇಳಿ ಬರ್ತಾವೆ, ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತಾ. ಏನೋ ಇರಲಿ, ಇವತ್ತು ಪ್ರಿಯಾಂಕಾ ಖರ್ಗೆ ಕೇಳ್ತಿರುವಂಥ ಪ್ರತಿಯೊಂದು ಪ್ರಶ್ನೆಗಳು ಜೆನ್ಯೂನ್ ಯೋಗ್ಯ ಅದಾವ, ಅದು ಉತ್ತರ ಕೊಡಬೇಕಾಗಿದೆ. ಅವ್ರ ಧರ್ಮ ಕರ್ಮ ನಮ್ಮ ಮೋಹನ್ ಭಾಗವತರದು ಅವ್ರು ಕೊಡ್ತಾರ ಅನ್ನೋಂಥ ವಿಶ್ವಾಸ ನಮಗದ. ಇರಲಿ, ಏನಾದರೂ ಮಾಡಲಿ, ಕೊಡಲಿ, ಉತ್ತರ ಕೊಡಲಿ. ಅದೇ ಕಾಲಕ್ಕೆ ಪ್ರಿಯಾಂಕಾ ಖರ್ಗೆ ಅವರು ಅತಿಯಾದ
ಬರೀ ಇಂಥ ಮಾತಾಡೋಕ್ಕಿಂತಲೂ ದಲಿತ ಸಮುದಾಯವನ್ನು ಎತ್ತೋದಕ್ಕೆ ಏನಾದರೂ ಪ್ಲ್ಯಾನ್ಸ್ ಇದ್ದಾವ, ಅವ್ರ ಎಷ್ಟು ಮೇಲೆ ಆರ್ಥಿಕ ಭದ್ರಕ್ಕೆ ಏನಾದರೂ ಪ್ಲ್ಯಾನ್ಸ್ ಇದ್ದಾವೆ, ಅವ್ರಿಗಾಗಿ ಏನಾದರೂ ಮಾಡಬೇಕಂತ ನೀವು ಬಯಸಿದ್ದೀರಾ? ಬರೀ ರಿಸರ್ವೇಷನ್ ಕೊಟ್ಟರೆ ಆಗಲಿಲ್ಲ, ಇದು ಸಹಿತ ಗಮನಿಸಬೇಕಾಗಿದ್ದು. ಆ ನೆಲೆಯಲ್ಲಿ ಏನು ಚಿಂತನೆ ಅದಾವೆ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಅನ್ನುವಂಥದ್ದು. ವಿಶೇಷವಾಗಿ ದಲಿತ ಸಮುದಾಯದ ನಾಯಕರಲ್ಲಿ ಏನಿರ್ತದಪ್ಪ ಅಂತಂದ್ರೆ ಅಂಥ ಫುಲ್ ಲೀಡರ್ಶಿಪ್ ಇರೋದಿಲ್ಲ. ಬಟ್ ಇವತ್ತು ಖರ್ಗೆ ಅವ್ರನ್ನ ಲೀಡರ್ಶಿಪ್ ಕಾಣ್ತಾ ಇದ್ದೀವಿ. ಯಾಕಂದ್ರೆ RSS ಎದುರು ಹಾಕೊಳ್ಳೋದಪ್ಪ ಅಂತಂದ್ರೆ ಮರಿಗಿರು ಹುಲಿಯನ್ನು ಎಬ್ಬಿಸ್ಕೊಂಡು ಮೈ ಮೇಲೆ ಬಿಟ್ಕೊಂಡಂಗೆ ಸುಳ್ಳು ಏನು ಮತ್ತಿದು. ಇದು ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಆಗದೇ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. H16 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.